ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅಮ್ಮಮ್ಮ ಹೇಗಾದ್ರೂ ಮಾಡಿ ಭದ್ರಾ ವಿದ್ಯಾನ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಬ್ರು ಕೂಡ ಕಾರಲ್ಲೇ ಬರ್ತಿರ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತಿರ್ತಾಳೆ. ಹೇಗೆ ನೋಡ್ಕೋಬೇಕು, ಏನು ಮಾಡಬೇಕು ಮೊಮ್ಮಗಳನ್ನ, ಹಾಗೆ ಹೀಗೆ ಅಂತ. ಅದನ್ನು ಹತ್ಕೊಂಡು ಭದ್ರ ಅವನು ತಂದಿರುವಂಥ ಹಣ್ಣು ಫ್ರೂಟ್ಸು ಎಲ್ಲನೂ ಕೂಡ ವಿದ್ಯುಂಗೆ ಕುಡಿಸ್ತಾ ಇರ್ತಾನೆ, ಅವಳಿಗೆ ಸುಸ್ತಾಗಬಾರ್ದು ಅಂತ. ಯಾಕೆ ಅಂದರೆ ಟಿ ವಿಯವರು ಆ್ಯಕ್ಚುಲಿ ಶಿವರಾಮೇಗೌಡರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಬಂದಿರ್ತಾರೆ. ಅವ್ರ ಜೊತೆನೇ ಕೂಡ 2 ದಿನ ಇರ್ತೀನಿ ಕೂಡ ಅಂತಲೂ ಹೇಳಿರ್ತಾರೆ. ಹಾಗಾಗಿ ಅವರು ಕೂಡ ಕಾರಲ್ಲೇ ಬರ್ತಿರ್ತಾರೆ. ಇನ್ನು ಇದಾರಲ್ಲ ಅವ್ರು ನೋಡಿದ್ರೆ ಇನ್ನೆಲ್ಲಿ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ವಿದ್ಯುಂಗೆ ತಂದಿರೋದೆಲ್ಲ ಫ್ರೂಟ್ಸು ಹಣ್ಣು ಎಲ್ಲನೂ ಕೂಡ ತಿನ್ನಿಸ್ತಾ ಇರ್ತಾಳೆ. ಇದಿಷ್ಟು ನಾಳಿನ ಸಂಚಿಕೆ. ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಭದ್ರೇಗೌಡರು ಮನೆಗೆ ಅಮ್ಮಮ್ಮ ಏನೋ ಪ್ಲ್ಯಾನ್ ಮಾಡಿ ಟಿ ವಿ ಅವ್ರನ್ನ ಕರೆಸಿರ್ತಾರೆ, ಆ್ಯಂಕರಿಂಗ್ ಅವ್ರನ್ನ. ಅವರೆಲ್ರಿಗೂ ಕೂಡ ಅಮ್ಮಮ್ಮನೆ ಪರಿಚಯ ಮಾಡಿಸ್ಕೊಳ್ತಾ ಇರ್ತಾರೆ. ಆಗ ಇವಳ ಹೆಸರು ನಮ್ಮ ಮನೆ ಕಿರಿ ಸೊಸೆ, ಇವಳು ಹಿರಿ ಸೊಸೆ ಅಲ್ಲಿ ಬರ್ತಾವಳೆ ಅಂತ ಹೇಳ್ತಾರೆ. ಇವಳ ಹೆಸರು ಚಂಪಾ ಅಂತ, ಇವಳನ್ನ ಚಂಪಿ ಅಂತ ಕರಿತಾರೆ. ಇನ್ನು ಇವಳು ಕ್ವಾಟ್ಲೆ, ಇವನು ಮನೆ ಮಗ ಇದ್ದಂಗೆ ತುಂಬ ಒಳ್ಳೆನು, ನನ್ನ ಮುದ್ದಿನ ಮೊಮ್ಮಗ ಬತ್ತಾ ನೋಡಿ ಭದ್ರೇಗೌಡ ಅಂತ ಹೇಳಿ ಎಲ್ಲರಿಗೂ ಕೂಡ ಪರಿಚಯ ಮಾಡ್ಕೊಡ್ತಾ ಇರ್ತಾರೆ. ಆದರೆ ಈಶ್ವರಿಗೆ ಮಾತ್ರ ಉರಿತಿರುತ್ತೆ. ನೋಡು ಎಲ್ಲರೂ ಪರಿಚಯ ಮಾಡ್ಕೊಡ್ತಾಳೆ, ನಮ್ಮನ್ನು ಮಾತ್ರ ಪರಿಚಯ ಮಾಡ್ಕೊಡ್ತಿರೋದಲ್ಲ. ಎಲ್ಲ ಮುದ್ಕೆ ನಿಮಗೂ ಒಂದಿನ ನಮಗೂ ಒಂದು ದಿವಸ ಬಂದೇ ಬರುತ್ತೆ, ಅವಾಗ ತಗೋತೀನಿ ನೋಡ್ಕೋತೀನಿ ನಾ ಅಂತ ಹೇಳ್ತಾರೆ. ಆಗ ಭದ್ರ ಬಂದಮೇಲೆ ನೋಡಿ ಇವನೇ ನನ್ನ ಮಗ ಮೊಮ್ಮಗ, ಓದಿನ ವಿಷಯದಲ್ಲಿ ತುಂಬ ಎಲ್ರಿಗೂ ಕೂಡ ಸಹಾಯ ಮಾಡ್ತಾನೆ, ಅಂಥದ್ರಲ್ಲಿ ಅವನ ಹೆಂಡತಿಗೂ ಕೂಡ ತುಂಬ ಸಹಾಯ ಮಾಡ್ತಾನೆ ಅಂತ ಮಾತಾಡ್ತಾನೆ ಇರ್ತಾಳೆ ಅಮ್ಮಮ್ಮ. ಆಗ ಆ್ಯಂಕರಿಂಗ್ ಅವರು, ಅಜ್ಜಿ ನೀವೇ ಆ್ಯಂಕರಿಂಗ್ ಮಾಡಿದರೆ ನನ್ನ ಕೆಲಸ ಹೋಗುತ್ತೆ ಅಜ್ಜಿ, ಅಯ್ಯೋ ಬೇಡ ಕಣವ ನೀನೇ ಮಾತಾಡು ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಆಗ ಶಿವರಾಮೇಗೌಡ ಹತ್ರ ಹೋಗಿ, ನಿಜವಾಗ್ಲೂ ನಿಮ್ಮ ಕುಟುಂಬ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಸರ್, ನಿಜವಾಗ್ಲೂ ನೀವು ನಿಮ್ಮ ಸೊಸೆನ ಓದ್ಸಕ್ಕೆ ಕಳಿಸ್ತಿರೋದು ತುಂಬಾ ಖುಷಿ ಆಗ್ತಾರೆ. ಈಗಿನ ಕಾಲದಲ್ಲಿ ಯಾವ ಓದು ಬೇಡ ಏನು ಬೇಡ ಅಂತ ಮನೆ ಒಳಗಡೆ ಇಟ್ಟಿರ್ತಾರೆ ಸೊಸೆಯರನ್ನ, ಅಂಥದ್ರಲ್ಲಿ ನೀವು ಅವ್ರನ್ನ MBBS ಓದೋಕ್ಕೆ ಅಂತ ಕಳಿಸ್ತಿದ್ದೀರ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅಂತ ಅನಿಸುತ್ತೆ. ಆಗ ಅಮ್ಮಮ್ಮ, ಹೌದು ನನ್ನ ಮಗ ಅಂದರೆ ಏನು ಅಂದ್ಕೊಂಡಿದ್ದೀರಾ, ಅವರು ಎಲ್ಲ ಹೆಣ್ಮಗಳು ಕೂಡ ಓದೋಕ್ಕೆ ತುಂಬಾ ಬೆಂಬಲ ಕೊಡ್ತಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಆ್ಯಂಕರಿಂಗ್ ಅವರು ಬಂದ್ಬಿಟ್ಟು ಭದ್ರ ಹತ್ರ ಕೇಳ್ತಾರೆ, ಹೌದು ನೀವು ನಿಮ್ಮ ಹೆಂಡತಿಗೆ ಸಪೋರ್ಟಿವಾಗಿ ನಿಂತಿದ್ದೀರಂತೆ ಅಂತ ಕೇಳ್ತಾರೆ. ಹೌದು ಅಂತ ಕೇಳಿದಾಗ, ನೀವೇನು ಓದಿರೋದು ಅಂತ ಕೇಳಿದಾಗ, ನಾನು ಹಾಗೇನಿಲ್ಲ ಸುಮ್ಮನೆ SSLC ಮಾಡ್ಕೊಂಡಿದ್ದೀನ. ಹೌದಾ, ಪರವಾಗಿಲ್ಲ, ನೀವು ಓದಿಲ್ಲ ಅಂದರೂ ನಿಮ್ಮ ಹೆಂಡ್ತಿನ ಓದಿಸ್ತಾ ಇದ್ದೀರಲ್ಲ ತುಂಬಾ ಗ್ರೇಟ್, ನಿಮ್ಮ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತಾರೆ. ಆಯಿತು, ಈಗ ನೀವು ಅವ್ರ ಕಾಲೇಜಿಗೆ ಓಡಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು, ನೀವೇ ಅವ್ರನ್ನ ಎತ್ಕೊಂಡು ಹೋಗ್ತೀರಾ ಅಂತ ಕೇಳಿದಾಗ ಅಮ್ಮಮ್ಮ, ಹೌದು ಅವ್ನ ಗಂಡನೇ ಅವಳನ್ನ ಕರ್ಕೊಂಡೋಗಿ ಪರೀಕ್ಷೆ ಬರೆಸ್ಬಿಟ್ಟು ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಅಮ್ಮಮ್ಮ, ನೀನು ಜಾಸ್ತಿ ಆಯಿತು ಸುಮ್ಮನೆ ನಿಂತ್ಕೊ, ನಾನೇನು ಜಾಸ್ತಿ ಆಡ್ತಿಲ್ಲ ಕಣೋ, ಇರೋದೇ ಹೇಳ್ತಾ ಇರೋದು, ನೀನು ಒಬ್ಬಳೇ ಸಿಗು, ನೀನು ನೋಡ್ತೀನಿ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಅಲೋ, ಇವಾಗ ಅವ್ರು ಹೇಳಿದ್ದನ್ನ ನೀನು ಮಾಡೋದು ಕಲಿ ಗೊತ್ತಾಯ್ತಾ, ಹೋಗ್ಬಿಟ್ಟು ನೀನು ಎಂಟ್ರನ್ನ ಕರ್ಕೊಬರೋಗು, ಎಲ್ಲರೂ ಕೂಡ ಇಲ್ಲೇ ಕಾಯ್ತಾ ಇದ್ದಾರೆ, ಅದರಲ್ಲಿ TV ಆ್ಯಂಕರಿಂಗ್ ಅವರು ಬೇರೆ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಶಿವರಾಮೇಗೌಡ ಹೇಳ ಇವನಿಗೆ ಅವ್ರ ಹೆಂಡತಿ ಹೋಗಿ ಕರ್ಕೊಬರೋಕ್ಕೆ ಅಂತ ಹೇಳ್ತಾರೆ. ಅಮ್ಮಮ್ಮ, ನಿಂದು ಜಾಸ್ತಿ ಆಯಿತು, ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಇರು ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಕಾಯ್ತಿರ್ತಾರೆ, ಟೈಮ್ ಆಯಿತು ಹೋಗು ನೀನು ಹೆಂಡತಿ ಕರ್ಕೊಬರೋಗು ಅಂತ ಶಿವರಾಮೇಗೌಡ ಭದ್ರಂಗೆ ಹೇಳ್ತಾನೆ. ಇನ್ನೊಂದು ಕಡೆ ವಿದ್ಯಾ ಒಬ್ಬಳೇ ಹಾಗೆ ಕೂತಿರ್ತಾಳೆ, ಸೀರೆ ಉಟ್ಕೊಳ್ಳೋಕ್ಕಾಗಲ್ವಂತ. ಹೇ ಅಮ್ಮಿ ಏನಿದು ಹಿಂಗೆ ಕೂತಿದ್ಯಾ, ಟೈಮ್ ಆಯಿತು ಅಲ್ಲ ಅಪ್ಪಯ್ಯ ಬೇಗ ಬನ್ನಿ ಅಂತ ಕರೀತಾವ್ರೆ, ನೀನು ಹಿಂಗೆ ಕೂತಿದ್ಯಾ, ಯಾಕೆ ಮುಖ ಹಿಂಗೆ ಊದಿಸ್ಕೊಂಡು ಕೂತಿದ್ಯಾ, ನಾನು ಅಷ್ಟು ಮಾತಾಡ್ತಿದ್ರು, ಮತ್ತು ನಾನು ಹೆಂಗೆ ಉಟ್ಕೊಳ್ಳಿ, ಹೆಂಗೆ ಉಟ್ಕೊಳ್ಳಿ, ಡೈಲಿ ಹೆಂಗೆ ಉಟ್ಕೋತಿದ್ದೆ ಹಂಗೆ ಉಟ್ಕೊ. ಅಯ್ಯೋ ದೇವ್ರೆ, ಡೈಲಿ ಉಟ್ಕೊಳ್ಳೋಂಗೆ ಹೆಂಗೆ ಉಟ್ಕೊಳಕ್ಕಾಗ್ತದೆ, ನನ್ನ ಕಾಲು ಏಟಾಗಿಲ್ವೇ, ನಾನು ಎದ್ದು ಹೆಂಗೆ ಉಟ್ಕೊಳ್ಳಿ ಅಂತ ಹೇಳ್ತಾರೆ. ನೀನು ಯಾರನ್ನಾದ್ರೂ ಕರ್ಕೊಂಬರ್ಬೇಕು ತಾನೆ ಅಂತ ಹೇಳ್ತಾರೆ. ಹೌದಲ್ವಾ, ನಿನ್ನ ಕಾಲು ಏಟಾಗೈತಲ್ವಾ, ಅಯ್ಯೋ ನನಗೆ ಗೊತ್ತೇ ಆಗಲಿಲ್ವಲ್ಲ, ಮತ್ತು ಹೋಗಿ ಏನಾರು ಕರ್ಕೊಬರಿಗೆ ಚಂಪನ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ, ಚಂಪಿ ಭದ್ರ ಬಂದು ಕೂಗಿದ್ರೆ ಓಡೋಗ್ಬಿಡ್ಬೇಡ, ಸುಮ್ಮನೆ ನಿಂತ್ಕೊ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಭದ್ರೇಗೌಡ ಬಂದ್ಬಿಟ್ಟು ಜೋರಾಗಿ ಕೂಗ್ತಿರ್ತಾನೆ ಚಂಪಾ ಚಂಪಾ ಅಂತ, ಅದು ಕೂಡ ಯಾರು ಕೂಡ ನೋಡೋದೇ ಇಲ್ಲ. ಆಗ ಅಮ್ಮಮ್ಮ, ಶಿವರಾಮೇಗೌಡ ನೋಡಲ್ಲಿ ಬಂದು ಹೆಂಗೆ ನಿಂತವನೇ ಕರ್ಕೊಬರ್ದಲ್ಲಿಯ, ಸ್ವಲ್ಪ ಬುದ್ಧಿವಾದ ಒಳಗು ಅಂತ ಹೇಳ್ತಾರೆ. ಯೋ ಭದ್ರ ಯಾಕೆ ಬಂದು ನಿಂತಿದ್ಯಾ, ಹೋಗ್ಬಿಟ್ಟು ಬೇಗ ಕರ್ಕೊಂಬರೋಗು ಅಂತ ಹೇಳ್ತಾರೆ. ಸರಿ ಅಪ್ಪಯ್ಯ ಹೋಗ್ಬಿಟ್ಟು ಬೇಗ ಕರ್ಕೊಬರ್ತೀನಿ ಅಂತಾರೆ. ಯಾಕೆ ಅಂದರೆ ಭದ್ರ ಮತ್ತು ವಿದ್ಯಾ ಇಬ್ಬರು ಕೂಡ ಒಂದಾಗಲಿ ಅಂತ ನಮ್ಮಮ್ಮನ ಪ್ಲ್ಯಾನ್ ಆಗಿರುತ್ತೆ. ಆಗ ಯಾಕೆ ಹಂಗೆ ಬಂದ್ರಿ, ಹೋಗಿ ಕರ್ಕೊಬರೋಗಿ, ನಾನು ಬಟ್ಟೆ ಹಾಕೊಬರ್ಬಾರ್ದ್ವಾ ಅಂತ ಹೇಳ್ತಾರೆ. ಅಯ್ಯೋ ಅವ್ರು ಯಾರು ಕೂಗದೆ, ಅವ್ರು ಯಾರೂ ನನ್ನ ಕಡೆಗೆ ನೋಡಲೇ ಇಲ್ಲ, ಇದೊಳ್ಳೆ ಸರ್ ಹೋಯ್ತಲ್ಲ, ಯಾರಾದರೂ ಹೆಂಗಸ್ರನ್ನಾರು ಕರ್ಕೊಬರ್ಬಾರ್ದು, ಅಲ್ಲಿ ಯಾರೂ ನನ್ನ ಕಡೆಗೆ ನೋಡೋಂಗೆ ಇಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸರು ಕೂಡ ಬರ್ತಾರೆ, ಆಟೋದಲ್ಲಿ ಇಳಿತಿರ್ಬೇಕಾರೆ ಅಮ್ಮಮ್ಮ ನೋಡ್ತಾರೆ, ಲೋಲು ಕೊಟ್ಲೆ ಅಲ್ಲಿ ಸರು ಬಂದು ನೋಡು, ಅವಳನ್ನ ಕರ್ಕೊಬರೋಕೆ ಫಸ್ಟು ಅಂತ ಹೇಳ್ತಾರೆ. ಆಗ ಕೊಟ್ಲೆ, ಹೇ ಸರು ಬಾಯ್ಲಿ ಆಮೇಲೆ ಹೋಗಿವಂತೆ, ಬಾಯ್ಲಿ ಅಂತ ಹೇಳ್ಬಿಟ್ಟು ಸರನು ಕೂಡ ಅವ್ರು ಇರೋ ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಹೇಗಾದರೂ ಮಾಡಿ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಒಂದಾಗಬೇಕು ಅಂತ. ಅದೇ ಟೈಮ್ಗೆ ಅವ್ರ ಚಿಕ್ಕಪ್ಪನೂ ಕೂಡ ಗೋವಿಂದನೂ ಫೋನ್ ಮಾಡ್ತಾನೆ. ಏನು ಮಾಡ್ತಿದ್ದಿಲ್ಲ, ಬೇಗ ಬಾರೋ ಟೈಮ್ ಆಯಿತು ಅಂತ ಹೇಳ್ತಾರೆ. ಹ್ಞೂ ಚಿಕ್ಕಪ್ಪ ಬಂದೆ, ಬರೀ ಹ್ಞೂ ಚಿಕ್ಕಪ್ಪ ಅನ್ನೋದ್ರಲ್ಲೇ ಆಯ್ತಲ್ಲ, ಟೈಮ್ ಆಯಿತು ಅಂತ ಹೇಳ್ತಿಲ್ವಾ, ಬೇಗ ಬರೋಗು ಅಂತ ಹೇಳ್ತಾರೆ. ಹಾಂ ಆಯಿತು ಚಿಕ್ಕಪ್ಪ, ಇನ್ನೇನು 5 ನಿಮಿಷ ಬಂದು ಅಂತ ಹೇಳ್ತಾರೆ. ಅಣ್ಣ 5 ನಿಮಿಷ ಅಂತೆ, ಬರ್ತಾ ತಡೀರಿ ಅಂತ ಹೇಳ್ತಾರೆ. ವಿದ್ಯಾ, ಅಯ್ಯೋ ದೇವ್ರೆ, ನನಗೀಗ ಏನು ಮಾಡಲಿ, ನನಗೆ ಯಾರಾದರೂ ಸಹಾಯ ಮಾಡಿದರೆ ಹುಡ್ಕೋಬೋದು, ಅದು ಬಿಟ್ಟರೆ
ನಾನು ಸಹಾಯ ಮಾಡೋಣ ಅಂತ ಕೇಳಿದೆ. ಏನು ನೀವು ನನಗೆ ಸಹಾಯ ಮಾಡ್ತೀರಾ? ಹೌದು, ಯಾಕೆ ನಾನು ಸಹಾಯ ಮಾಡಬಾರ್ದ್ವಾ? ನಿಜವಾಗ್ಲೂ ಸಹಾಯ ಮಾಡ್ತೀರಾ? ಆಸೆ ನೋಡು, ಅಲೋ ಆಸೆ ಗೀಸೆ ಏನಿಲ್ಲ, ಅಲ್ಲಿ ಅಪ್ಪಯ್ಯ ಕಾಯ್ತವ್ರೆ, ಬೇಗ ಹೋಗಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಸಹಾಯ ಮಾಡಿ ಅಂತ ಹೇಳ್ತಾರೆ. ಮುಖ ಎಲ್ಲ ತೊಳ್ಕೊಂಡಿದ್ಯಾ? ಹ್ಞೂ ಮುಖ ಎಲ್ಲ ತೊಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸರಿ ಫಸ್ಟ್ ನಂಗೆ ನಿಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಅಂತ ವಿದ್ಯಾ ಕೇಳ್ತಾಳೆ. ಸರಿ ಆಯಿತು ಬಾ, ನಾನು ಉಡಿಸ್ತೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿದ್ಯಾನ ಕರ್ಕೊಂಡು ಬರ್ತಾನೆ. ಒಂದು ಗೋಡೆ ಹತ್ರ ಕರ್ಕೊಬಂದು ನಿಲ್ಲಿಸ್ಬಿಟ್ಟು ಸುತ್ತ ಇರುವಂತಹ ಕರ್ಟನ್ ಎಲ್ಲ ಫಸ್ಟ್ ಬಿಡಿ ನೀವು ಅಂತ ಹೇಳ್ತಾರೆ. ಸರಿ ಸರಿ ಆಯಿತು ತಾಯಿ, ನೀನು ನಿಂತ್ಕೊ ಆಯಿತಾ, ನಾನು ಕರ್ಟನ್ ಎಲ್ಲ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ಬಿಡ್ತಾನೆ. ಹಾಗೆ ಒಂದು ಟವಲ್ ಕೂಡ ತೊಗೊಬನ್ನಿ ಅಂತ ವಿದ್ಯಾ ಭದ್ರಗೆ ಹೇಳ್ತಾನೆ. ಟವಲ್ಲ? ಹ್ಞೂ ಹೌದು, ಒಂದು ಟವಲ್ ತೊಗೊಬನ್ನಿ ಅಂತ ಹೇಳ್ಬಿಟ್ಟು ಟವಲ್ ತೊಗೊಬರ್ತಾನೆ. ಅಯ್ಯೋ ಅದಕ್ಕೆ ಯಾಕೆ ಹಂಗಾಡ್ತೀಯ, ಸುಮ್ಮನೆ ಇರು, ನನಗೂ ಗೊತ್ತು, ಸುತ್ತ ಸ್ಕ್ರೀನ್ ಇದೆ, ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಕೂಗ್ತೀನಿ, ಅಲ್ಲೇ ಇರಿ ಅಂತ ಹೇಳ್ಬಿಟ್ಟು ಕೂಗ್ತಾಳೆ. ಅಷ್ಟೊತ್ತಿಗೆ ಬಟ್ಟೆ ಹಾಕುತ್ತಾಳೆ ನೆರಿಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಭದ್ರ ಅವನೇ ಬಂದು ಸ್ವತಃ ನೆರಿಗೆನ ವಿದ್ಯಾ ಹೇಳ್ದಂಗೆ ನೆರಿಗೆ ಮಾಡಿಕೊಡ್ತಾ ಇರ್ತಾರೆ. ನೆರಿಗೆ ಮಾಡ್ತಾಳೆ. ಇವಾಗ ಏನು ಮಾಡಲಿ ನಾನು ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ನೆರಿಗೆ ಮಾಡಿಬಿಟ್ಟು ಏನು ಮಾಡಲಿ ಅಂದರೆ ಸಿಗಿಸ್ಬೇಕಾ ನಾನಾ ಅಂತ ಹೇಳ್ತಾರೆ. ಹ್ಞೂ ಅಂತ ಹೇಳಿದಾಗ ಹಾಗೆ ಇಬ್ಬರು ಒಬ್ರನ್ನೊಬ್ರು ಕಣ್ಣಲ್ಲಿ ಹಾಗೆ ನೋಡ್ತಾ ನಿಂತಿರ್ತಾಳೆ. ವಿದ್ಯಂಗೆ ಅದು ಎಷ್ಟಾದರೂ ಗಂಡ ಅಲ್ವಾ, ಹಾಗಾಗಿ ಅವನೇ ಹಾಕಿದ್ರೆ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಅವನೇ ನೆರಿಗೆನೂ ಕೂಡ ನೆರಿಗೆ ಮಾಡಿ ಸಿಗಿಸ್ತಾನೆ. ಆಗ ಫುಲ್ಲು ನಾಚಿ ನೀರಾಗೋಯ್ತಾಳೆ ವಿದ್ಯಾ. ಅರ್ಧ ಕಳೆದೋಯ್ತಾಳೆ ಅಂತ ಹೇಳ್ಬೋದು. ಸರಿಯಾಗಿದೆಯಾ ಹುಡ್ಸಿರೋದು ಅಂತ ಎಲ್ಲ ಕೇಳ್ತಿರ್ತಾಳೆ. ಹ್ಞೂ ಸರಿಯಾಗಿದೆ ಅಂತ ಹೇಳ್ತಾನೆ. ಬಿಡು ಕಣ್ಣ, ಮತ್ತೆ ಯಾಕೆ ಕಣ್ಣು ಮುಚ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಸರಿ ಕೊಡಿರಿ, ನೆರಿಗೆ ಹಿಡಿದು ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನೆರಿಗೆನ ಸರಿ ಮಾಡಿಸ್ತಾಳೆ. ಸರಿಯಾಗಿ ಉಡ್ಸಿದ್ದೀನಾ ಅಂತ ಕೇಳಿದಾಗ ಹ್ಞೂ ಸರಿಯಾಗಿ ಉಡ್ಸಿದ್ದೀರ ಭದ್ರಗೌಡೆ ಅಂತ ಹೇಳ್ಬಿಟ್ಟು ಸರಿ ಆಯಿತು, ಬೇಗ ಟೈಮ್ ಆಯಿತು, ಜಾಸ್ತಿ ಉಳ್ದಿದ್ದು ಸಾಕು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಭದ್ರ ವಿದ್ಯಾನ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಕಣ್ಣಲ್ಲೇ ನೋಡ್ಕೊಂಡು ಹಾಗೆ ಮಾತಾಡಿಕೊಂಡು ಅವ್ರ ಪೆನ್ನು ಬ್ಯಾಗು ಪುಸ್ತಕ ಎಲ್ಲನೂ ಕೂಡ ಅಲ್ಲೇ ಬಿಟ್ಕೊಂಡು ಬಿದ್ದುಬಿಟ್ಟು ಒಟ್ಟಿಗೆ ಹಾಗೆ ಭದ್ರ ಏನು ಮಾಡ್ತಾನೆ, ವಿದ್ಯಾನ ಎತ್ಕೊಂಡು ಆಚೆ ಬಂದೇ ಬಿಡ್ತಾನೆ. ಒಬ್ರಿಗೊಬ್ರು ಮಾತಾಡ್ಕೊಂಡು ನೋಡ್ಕೊಂಡು ಕಣ್ಣಲ್ಲೇ ಬಂದು ಹೇಳ್ತಾರೆ. ಆಗ ಕ್ವಾಟ್ಲೆ ಅದನ್ನು ನೋಡ್ತಾಳೆ. ಅಲ್ಲಿ ನೋಡಿ ಅಣ್ತಮ್ಮ ಅದಕ್ಕೆ ಮನ ಎತ್ಕೊಂಡು ಹೆಂಗೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಭದ್ರೇಗೌಡರು ಅಲ್ಲಿರುವಂತಹ ಎಲ್ಲರೂ ಕೂಡ ಅಮ್ಮಮ್ಮ, ಈಶ್ವರಿ, ಚಿತ್ರ, ವಿನಂತಿ ಎಲ್ಲರೂ ಕೂಡ ಅವಳನ್ನೇ ನೋಡಿಕೊಂಡು ನಿಂತಿರ್ತಾಳೆ. ಎಲ್ಲ ಇವಳ ನೋಡಿದರೆ ಆಗೋದೇ ಇಲ್ಲ ವಿದ್ಯುನ್ ಕಂಡ್ರೆ ಅಂತಲೇ ಅಷ್ಟು ಚೆನ್ನಾಗಿ ಎತ್ಕೊಂಬತ್ತವನಲ್ಲ ಅಂತ ಎಲ್ರಿಗೂ ಕೂಡ ಸ್ವಲ್ಪ ಡೌಟ್ ಬರುತ್ತೆ. ಅದರಲ್ಲೂ ಕೂಡ ವಿನಂತಿ ಮತ್ತು ಈಶ್ವರಿ ಅವರೆಲ್ರಿಗೂ ಕೂಡ ಹೊಟ್ಟೆ ಉರಿತಾ ಇರುತ್ತೆ. ಸ್ವಲ್ಪನೇ ಭದ್ರ ಮತ್ತು ಇಬ್ಬರು ಕೂಡ ಒಂದಾಗ್ತಿದ್ದಾರೆ ಅಂತ ಹೇಳಿ ಇಬ್ಬರಿಗೂ ಒಳ್ಳೊಳಗೇ ಉರಿತಾ ಇರುತ್ತೆ. ಈ ಮೂರಡಿ ಮನೆಗೆ ಹೇಗಾದರೂ ಮಾಡಿ ಬಂದ್ಬಿಡ್ತಾಳಲ್ಲ, ಏನು ಮಾಡೋದು ಅಂತ ಹೇಳಿ ಮನಸ್ಸಲ್ಲೇ ಬೇಜಾರು ಮಾಡ್ಕೊತಾ ಇರ್ತಾರೆ, ಹೊಟ್ಟೆ ಉರ್ಕೋತಾ ಇರ್ತಾರೆ. ಆಗ ಅಮ್ಮಮ್ಮ ನೋಡ್ರ, ಇವ್ರ ಕಣ್ಣು ದೃಷ್ಟಿ ಯಾರು ಕೂಡ ಬೀಳ್ಬಾರ್ದು ಇವ್ರ ಕಣ್ಣಿಗೆ ಅಂತ ಹೇಳಿ ಹಾಗೆ ಲೊಟ್ಕೆ ತೆಗೆದಿಸುತ್ತೆ. ನೋಡ್ದ ಎತ್ಕೊಂಬರಲ್ಲ, ಎಕ್ಸಾಮ್ ಬರೆಯೋಕೆ ಹೋಗಲ್ಲ ಅಂತಿದ್ದ, ಎತ್ಕೊಂಬತ್ತವನೇ ನೋಡು ಅಂತ ಅಂತಾರೆ. ಆಗ ಸರುಣ ಯಾಕೆ ಗೊತ್ತಾಯ್ತಾ ನೀನು ಹೋಗ್ಬೇಡ ಅಂತ ಅಂದಿದ್ದು ಇದಕ್ಕೇನೆ ಅಂತ ಹೇಳ್ತಾರೆ. ಗೊತ್ತಾಯ್ತು ಕ್ವಾಟ್ಲೆ ಅಣ್ಣ ಅಂತ ಹೇಳ್ತಾರೆ. ಆಗ ಟಿ ವಿ ಆ್ಯಂಕರಿಂಗ್ ಬಂದುಬಿಟ್ಟು ಹೇಳ್ತಾರೆ, ನೀವು MBBS ಬರೆಯೋಕೆ ಹೋಗ್ತಿದ್ರಂತೆ ಅಂತ ಹೇಳ್ತಾರೆ. ಹೌದು ಅಂತ ಹೇಳಿದಾಗ ಅಮ್ಮಮ್ಮ ಇವರೆಲ್ಲ ಯಾರು, ಇವರೆಲ್ಲ ಆ್ಯಂಕರಿಂಗ್ ಅವರು, ನಿಮ್ಮ ಅವನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದಾರೆ, ಇವ್ರು ನಮ್ಮ ಜೊತೆ 2 ದಿನ ಇರ್ತಾರೆ, ನೀನು ಕೂಡ ಇವ್ರ ಜೊತೆಗೆ ಇರಬೇಕು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ತಾರೆ. ಹೌದು, ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಮ ಗಂಡ ಮತ್ತು ನಿಮ್ಮ ಮಾವ ಅಂತ ಆ್ಯಂಕರಿಂಗ್ ಅವರು ವಿದ್ಯಾನ ಕ್ವಶನ್ ಕೇಳ್ತಿರ್ತಾರೆ.